ಸರ್, ದಸರಾ ಹಬ್ಬನೂ ಕೂಡ ಬರ್ತಾ ಇದೆ. ಅದರ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲಗಳು ಬರ್ತಾ ಇದೆ. ಸೊ ನೀವು ಆ್ಯಸ್ ಎ ಮೈಸೂರಿಯನ್ನಾಗಿ ಆ ದಸರಾದ ಅನುಭವಗಳನ್ನು ಶೇರ್ ಮಾಡೋದಾದರೆ, ಅದರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಆಡೋದಾದರೆ. ಏನು ಹೇಳಿ ಅದಕ್ಕೆ ಬಾಲು ಮುಸ್ತಾಕ್ ಬಗ್ಗೆ ತುಂಬ ಅದ್ಭುತವಾದ ರೈಟರ್ ಅವರು ಬುಕ್ಕರ್ ಪ್ರೈಸ್ ತೊಗೊಂಡಿದ್ದಾರೆ, ನಾವು ಅದನ್ನು ಪ್ರಶ್ನೆ ಮಾಡೋಂಗೇ ಇಲ್ಲ. ಬಟ್ ಎಲ್ಲ ಅವರಿಗೆ ಇದು ಒಂದು ನಾಡ ಹಬ್ಬ ಇರ್ಬೋದು, ಆದರೆ ಅಲ್ಲೊಂದು ಸಂಪ್ರದಾಯ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ನಾವು ಮೈಸೂರಿನಲ್ಲೇ ಇದ್ದವರು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿ ಚಾಮುಂಡಿ ಪೂಜೆ ನಡೀತದೆ. ಮತ್ತು ಆ ಅವ್ರ ಸಂಪ್ರದಾಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದಾಗ, ನಂಬಿಕೆ ಇಲ್ಲ ಅಂದಾಗ ಅಲ್ಲಿಗೆ ಹೋಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ನಂಬಿಕೆ ಇಲ್ಲ ಅಂದರೆ ಬೇಡ, ಹೋಗಬೇಡಿ. ನೀವೇ ಹೇಳಿ, ಬರಲ್ಲ ನನಗೆ ಈ ವಿಚಾರದಲ್ಲಿ ನಂಬಿಕೆ ಇಲ್ಲ ಅಂತ ಅವರೇ ಸುಮ್ಮನಾಗ್ಬಿಡ್ಬೇಕಷ್ಟೆ ಅಲ್ವಾ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಏನಿದೆ? ಯಾಕೆಂದರೆ ಅದು ಎಷ್ಟೋ ನೂರಾರು ವರ್ಷಗಳಿಂದ ನಡ್ಕೊಂಬಂದಿರುವಂಥ ಸಂಪ್ರದಾಯ ಅದು. ಸೊ ಹಾಗಾಗಿ ನನಗೆ ನಂಬಿಕೆ ಇಲ್ಲ, ಆದರೂ ನನಗೆ ನಂಬಿಕೆ ಇಲ್ಲ, ಆದರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಹೆಂಗೆ ರೀ? ಹೋಗಬೇಡಿ ನೀವು ಅಲ್ವಾ. ನಂಬಿಕೆ ಇಲ್ಲದೆ ಇದ್ರೆ ಬಲವಂತಾಗಿ ನಿಮ್ಗೆ ಯಾರು ಎಳ್ಕೊಂಡೋಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರು ಹೇಳಲ್ವಲ್ಲ. ಸೊ ಹಾಗಾಗಿ ನಿಮಗೆ ನಂಬಿಕೆ ಇಲ್ಲ ಅದ್ರ ಬಗ್ಗೆ, ಅಥವಾ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ನಮಗೆ. ಯಾಕೆಂದರೆ ಭುವನೇಶ್ವರಿ ಅನ್ನೋದು ನಿನ್ನೆ ಮೊನ್ನೆದಲ್ಲ, ಕದಂಬರ ಕಾಲದಲ್ಲಿ ಶುರುವಾಗಿದ್ದು, 4ನೇ ಶತಮಾನದಲ್ಲಿ ವಿಜಯನಗರದ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದು ಭುವನೇಶ್ವರಿ ದೇವಸ್ಥಾನ. ಸೊ ಹಾಗಾಗಿ ನಮ್ಮದೇ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಸರ್, ದಸರಾ ಹಬ್ಬನೂ ಕೂಡ ಬರ್ತಾ ಇದೆ. ಅದರ ಬಗ್ಗೆನೂ ಕೂಡ ಒಂದಷ್ಟು ಗೊಂದಲಗಳು ಬರ್ತಾ ಇದೆ. ಸೊ ನೀವು ಆ್ಯಸ್ ಎ ಮೈಸೂರಿಯನ್ನಾಗಿ ಆ ದಸರಾದ ಅನುಭವಗಳನ್ನು ಶೇರ್ ಮಾಡೋದಾದರೆ, ಅದರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಆಡೋದಾದರೆ. ಏನು ಹೇಳಿ ಅದಕ್ಕೆ ಬಾಲು ಮುಸ್ತಾಕ್ ಬಗ್ಗೆ ತುಂಬ ಅದ್ಭುತವಾದ ರೈಟರ್ ಅವರು ಬುಕ್ಕರ್ ಪ್ರೈಸ್ ತೊಗೊಂಡಿದ್ದಾರೆ, ನಾವು ಅದನ್ನು ಪ್ರಶ್ನೆ ಮಾಡೋಂಗೇ ಇಲ್ಲ. ಬಟ್ ಎಲ್ಲ ಅವರಿಗೆ ಇದು ಒಂದು ನಾಡ ಹಬ್ಬ ಇರ್ಬೋದು, ಆದರೆ ಅಲ್ಲೊಂದು ಸಂಪ್ರದಾಯ ಇದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ನಾವು ಮೈಸೂರಿನಲ್ಲೇ ಇದ್ದವರು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿ ಚಾಮುಂಡಿ ಪೂಜೆ ನಡೀತದೆ. ಮತ್ತು ಅವ್ರ ಸಂಪ್ರದಾಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದಾಗ, ನಂಬಿಕೆ ಇಲ್ಲ ಅಂದಾಗ ಅಲ್ಲಿಗೆ ಹೋಗಬಾರ್ದು ಅಷ್ಟೇ ನಾನು ಕೇಳ್ಕೊಳ್ಳೋದು. ನಂಬಿಕೆ ಇಲ್ಲ ಅಂದರೆ ಬೇಡ, ಹೋಗಬೇಡಿ. ನೀವೇ ಹೇಳಿ, ಬರಲ್ಲ ನನಗೆ ಈ ವಿಚಾರದಲ್ಲಿ ನಂಬಿಕೆ ಇಲ್ಲ ಅಂತ ಅವರೇ ಸುಮ್ಮನಾಗ್ಬಿಡ್ಬೇಕಷ್ಟೆ ಅಲ್ವಾ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಏನಿದೆ? ಯಾಕೆಂದರೆ ಅದು ಎಷ್ಟೋ ನೂರಾರು ವರ್ಷಗಳಿಂದ ನಡ್ಕೊಂಬಂದಿರುವಂಥ ಸಂಪ್ರದಾಯ ಅದು. ಸೊ ಹಾಗಾಗಿ ನನಗೆ ನಂಬಿಕೆ ಇಲ್ಲ, ಆದರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಹೆಂಗೆ ರೀ? ಹೋಗಬೇಡಿ ನೀವು ಅಲ್ವಾ. ನಂಬಿಕೆ ಇಲ್ಲದೆ ಇದ್ರೆ ಬಲವಂತಾಗಿ ನಿಮ್ಗೆ ಯಾರು ಎಳ್ಕೊಂಡೋಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರು ಹೇಳಲ್ವಲ್ಲ. ಸೊ ಹಾಗಾಗಿ ನಿಮಗೆ ನಂಬಿಕೆ ಇಲ್ಲ ಅದ್ರ ಬಗ್ಗೆ, ಅಥವಾ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ನಮಗೆ. ಯಾಕೆಂದರೆ ಭುವನೇಶ್ವರಿ ಅನ್ನೋದು ನಿನ್ನೆ ಮೊನ್ನೆದಲ್ಲ, ಕದಂಬರ ಕಾಲದಲ್ಲಿ ಶುರುವಾಗಿದ್ದು, 4ನೇ ಶತಮಾನದಲ್ಲಿ ವಿಜಯನಗರದ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದು ಭುವನೇಶ್ವರಿ ದೇವಸ್ಥಾನ. ಸೊ ಹಾಗಾಗಿ ನಮ್ಮದೇ ಒಂದು ಇತಿಹಾಸ ಇದೆ, ಒಂದು ಪರಂಪರೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.